ಟೋಲ್ ಬಿಟ್ಟ ನಂತರ ಹಿರಿಯೂರಿನ ಸಮೀಪ ಅಂದರೆ ತಾವರೆಕೆರೆ ಅಂತ ಒಂದು ಹಳ್ಳಿ ಬರುತ್ತೆ, ಆ ಜಾಗದಲ್ಲಿ ಇದಾಗಿರ್ತಕ್ಕಂಥದ್ದು. ಸದ್ಯ ಅವರು ದಾವಣಗೆರೆ ಆಗಿದ್ದಕ್ಕೆ ಸಂದರ್ಭದಲ್ಲಿ ನಾನು ಬೆಂಗಳೂರಿನಿಂದ ಪ್ರಯಾಣವನ್ನು ಮಾಡ್ತಾಯಿದ್ದೆ. ನೋಡಿ, ಅವರಿಗೆ ಸ್ವಲ್ಪ ಸಹಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಯಾರೇ ಆಗಿರಲಿ, ಒಂದು ಮಾನವೀಯತೆ ಮೊದಲು ಬರುತ್ತೆ, ಹ್ಯುಮ್ಯಾನಿಟಿ ಫಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಂದರೆ ಯಾರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಪಡಿತಾ ಇದ್ದಾರೆ. ನೋಡಿ, ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಆದರೂ ಅದೃಷ್ಟವಶಾತ್ ಒಂದು ಪವಾಡ ಸದೃಶ ರೀತಿಯಲ್ಲಿ ಇವರು ಪಾರಾಗಿದ್ದಾರೆ. ನೋಡಿ, ಇದು ದಾವಣಗೆರೆಯ ವಾಹನ, ಇದು ದಾವಣಗೆರೆಯ ಕಾರು. ಬೆಂಗಳೂರಿನಿಂದ ದಾವಣಗೆರೆಗೆ ಇವರು ಪ್ರಯಾಣವನ್ನು ಮಾಡ್ತಾಯಿದ್ರು. ನಾನು ಕೂಡ ಬೆಂಗಳೂರಿನಿಂದ ಒಂದು ದಾವಣಗೆರೆಗೆ ಪ್ರಯಾಣವನ್ನು ಮಾಡುವಾಗ ಈ ಒಂದು ಕೇವಲ 1-2 ನಿಮಿಷದಲ್ಲಿ, ಅಂದರೆ ನಾನು ಕೂಡ ಈ ಕಾರಿನ ಹಿಂಬದಿಯಲ್ಲೇ ಪ್ರಯಾಣವನ್ನು ಮಾಡ್ತಾಯಿದ್ದೆ. ನನ್ನ ಕಾರು ಕೂಡ ಹಿಂದ್ಗಡೆನೇ ಇತ್ತು. ಕೇವಲ 1-2 ನಿಮಿಷದ ಅಂತರದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಇನ್ನು ಕಾರು ಈ ಸ್ಥಳದಲ್ಲಿ ಪೊಲೀಸರು ಬಂದು ಮಹಜರನ್ನು ನಡೆಸಿರ್ತಕ್ಕಂಥದ್ದು. ಪೊಲೀಸರು ನೋಡ್ತಾ ಇದ್ದಾರೆ ಯಾವ ಥರ ಅಪಘಾತ ಆಗಿದೆ ಏನಂತ. ಆದರೆ ಲಾರಿ, ಈ ಕಾರು ಗುದ್ದಿರ್ತಕ್ಕಂಥ ಲಾರಿ ಏನಿದೆ, ಆ ಲಾರಿ ಪರಾರಿಯಾಗಿರುವ ಸಾಧ್ಯತೆಗಳಿವೆ. ಹಾಗಾಗಿ ಪೊಲೀಸರು ಮುಂದೆ ಹಿರಿಯೂರು ಏನಿದೆ, ಟೋಲ್ ಏನಿದೆ, ಅಲ್ಲಿ ಒಂದು ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಎಂಥ ಅಪಘಾತ ಅಂದರೆ ಕೇವಲ 1 ಸೆಕೆಂಡಿನಲ್ಲಿ ಆಗಿರ್ತಕ್ಕಂಥದ್ದು. ಇದು ನಾನು ಕೂಡ ಈ ಸಂದರ್ಭದಲ್ಲಿ ನೋಡಿ, ಅವರೇ ಅಪಘಾತದಲ್ಲಿ ನೋಡಿ ಇವರೆಲ್ಲ ಇರ್ತಕ್ಕಂಥದ್ದು ಆ ಕಾರಿನಲ್ಲಿ. ಆದರೂ ಅವರಿಗೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಲಿಲ್ಲ. ಇನ್ನು ಅವರ ಅವರು ಏನು ಲಗೇಜನ್ನು ತೊಗೊಂಡೋಗ್ತಾಯಿದ್ರು. ಸದ್ಯ ನಾನು ಕೂಡ ದಾವಣಗೆರೆಗೆ ಪ್ರಯಾಣವನ್ನು ಮಾಡ್ತಾಯಿದ್ದೆ. ಹಾಗಾಗಿ ನನ್ನ ಕಾರಿನಲ್ಲಿ ಅವರಿಗೆ ಆದಷ್ಟು ಸಹಾಯವನ್ನು ಮಾಡ್ತಾಯಿದ್ದೇನೆ. ಇದು ಸಹಾಯದ ಪ್ರಶ್ನೆ ಅಲ್ಲ, ಅಂದರೆ ಈ ನ್ಯಾಷನಲ್ ಹೈವೇಲಿ ಇತ್ತೀಚೆಗೆ ಅಪಘಾತಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಇದು ಅತಿಯಾದ ವೇಗ, ಮತ್ತು ಕೇವಲ ನಿಮಗೆ ವಾಹನ ಚಾಲನೆ ಮಾಡುವಾಗ ವಾಹನ ಚಾಲನೆಯ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಥರ ಅಪಘಾತಗಳು ಬಹಳಷ್ಟು ಆಗುವಂಥದ್ದು.